ಹೆಮ್ಮೆ ಇವತ್ತು ಒಬ್ಬ ಯುವ ಶಕ್ತಿ ಪ್ರಪಂಚದ ಅತ್ಯಂತ ದೊಡ್ಡ ಒಂದು ರಾಷ್ಟ್ರೀಯ ಪಕ್ಷವಾದಂಥ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಜಿ ಅವರು ಮೊದಲನೇ ಬಾರಿಗೆ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರನ್ನ ತುಂಬ ಹತ್ತಿರದಿಂದ ಅವರ ಮಾತನ್ನು ಕೇಳುವಂಥ ಒಂದು ಅವಕಾಶ ನಮ್ಮ ಕರ್ನಾಟಕ ರಾಜ್ಯದ ಪದಾಧಿಕಾರಿಗಳಿಗೆ, ಲೋಕಸಭಾ ಸದಸ್ಯರುಗಳಿಗೆ, ವಿಧಾನ ಪರಿಷತ್ತಿನ ಸದಸ್ಯರಿಗೆ ಸಿಕ್ಕಿತ್ತು. ಅತ್ಯುತ್ತಮ ಸಂಘಟನಾಕಾರರು ಅಂತ ಕೇಳಿದ್ವಿ. ಆದರೆ ಅವರ ಮಾತಿನ ಮುಖಾಂತರ ನಮಗೆಲ್ಲರೂ ಕೂಡ ಒಂದು ಶಕ್ತಿ ಬಂದಂಗೆ ಆಯ್ತು ಇವತ್ತು. ಮತ್ತೊಂದು ಗುರಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಒಂದು ಹೆಬ್ಬಾಗ್ಲು. ಇದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ನಮಗೆಲ್ಲರೂ ಕೂಡ ಒಂದು ವಿಶ್ವಾಸ ಬಂದಿದೆ ಇವತ್ತು ಅವರ ಮಾತಿನ ಮುಖಾಂತರ. ಸೊ ಸಂಘಟನೆ ಕಟ್ಟಕ್ಕೆ ಉಳಿದಂಥ ಸಮಯವನ್ನು ಒಬ್ಬ ಕಾರ್ಯಕರ್ತ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಳುವಂಥ ದಿಕ್ಕಿನಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ದಿಕ್ಕಲ್ಲಿ ಇವತ್ತು ಸಂಕಲ್ಪವನ್ನು ಮಾಡಿದ್ದೀವಿ ಅಂತ ನಾನು ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸರ್, ಈಗ ಎರಡು ತಿಂಗಳಿಂದ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಬರ್ತಾಯಿಲ್ಲ, ಕೇಂದ್ರ ಸರ್ಕಾರ ಕೊಡುವಂತಹ ಧಾನ್ಯವನ್ನು ವಿತರಣೆ ಮಾಡ್ತಾ ಇದೆ. ಸರ್, ಅವ್ರು ಕೊಟ್ಟಂಥ 5 ಗ್ಯಾರಂಟಿನೂ ಕೂಡ ಸುಳ್ಳಿನ ಮುಖಾಂತರನೇ ಹೋಗ್ತಾ ಇದೆ. ಅದರಲ್ಲಿ ಅಕ್ಕಿನೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇವ್ರು ಕೊಡ್ತಿರೋಂಥ 140 ರೂಪಾಯಿ ಅಕ್ಕಿ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಅದು ಕೂಡ ಹಣ 2-3 ತಿಂಗಳದ್ದು ಬಾಕಿ ಉಳಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಕೊಡ್ತೀನಿ ಅಂತ ಅಂದರು. ಒಂದು ಕಡೆ ಬಸ್ ಕೊಟ್ಟಂಗೆ ಮಾಡಿದ್ರು. ಆದರೆ ಇವತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಸರ್ವಿಸನ್ನು ಕೂಡ ನಿಲ್ಲಿಸುವಂಥ ಪ್ರಯತ್ನ ಆಗಿದೆ. ವಿಶೇಷವಾಗಿ ವಿದ್ಯಾರ್ಥಿನಿಯರು ಬೆಳಗ್ಗೆ ಶಾಲೆ ಹೋಗ್ಬೇಕಂದ್ರೆ ಸ್ಕೂಲ್ ಮಕ್ಕಳಿಗೆ ಬಸ್ ಸಿಗ್ತಾ ಇಲ್ಲ. ಇಂಥ ಒಂದು ದುಸ್ಥಿತಿ. ಉದಾಹರಣೆಗೆ ಪದವೀಧರರಿಗೆ ಅವ್ರಿಗೆ ಪ್ರತಿ ತಿಂಗಳವ್ರಿಗೆ ಗೌರವಧನ ಕೊಡ್ತೀವಿ ಅಂತ ಹೇಳಿದ್ರು. ಓನ್ಲಿ 20% ಅವ್ರು ಕೊಡ್ತಾ ಇರೋದು. ನಮ್ಮ ಇವತ್ತು ಕೇಂದ್ರ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇವತ್ತು ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳ ಒಂದು ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಒಂದು 20-22% ಮಾತ್ರ ಇವತ್ತು ಪೇ ಮಾಡ್ತಾ ಇದ್ದಾರೆ ಇವತ್ತು. ಹಾಗೆ ಯಾವುದೇ ಗ್ಯಾರಂಟಿ ಯೋಜನೆ ಕೂಡ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಇವತ್ತು ಮೊನ್ನೆ ನಡೆದಂಥ ತುಮಕೂರಿನ ಒಂದು ಕಾರ್ಯಕ್ರಮನೇ ಸಾಕ್ಷಿ. ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡ್ತಿರೋಂಥ ಸಂದರ್ಭದಲ್ಲೂ ಕೂಡ ಖಾಲಿ ಚೇರ್ಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಿರೋಂಥ ಸಂದರ್ಭದಲ್ಲೂ ಕೂಡ ಖಾಲಿ ಚೇರ್ಗಳು. ಇದು ತೋರಿಸುತ್ತೆ ಈ ಸರ್ಕಾರದ ವಿರುದ್ಧ ಜನ ಈಗಾಗಲೇ ವಿಶ್ವಾಸ ಕಳ್ಕೊಂಡಿದ್ದಾರೆ.